ಹಾಯ್ ಹೇಳಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರೋ ಹಾಗೇನೆ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಅಂತ ಕರಿತೀನಿ ನಾನು ಇದನ್ನು. ಸೊ ಇವತ್ತು ಇದ್ರ ಬಗ್ಗೆ ಮಾತಾಡಲೇಬೇಕು. ಏನು ಅನ್ನಿಸ್ತಿದ್ದು ನೋಡಿದ ಮೇಲೆ ಏನು ಕತೆ, ಸೊ ಮಾತಾಡ್ತೀನಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫೈನಲಿ ಲೇಡೀಸ್ ಆ್ಯಂಡ್ ಲೇಡೀಸ್ನ ಮೀಟ್ ಮಾಡಿಸಿದೆ ಟಾಕ್ಸಿಕ್ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮಗೆ ಗೊತ್ತಿರೋ ಹಾಗೇ ಕ್ಯಾರೆಕ್ಟರ್ಸ್ಗಳು ಫೋಟೋದಲ್ಲಿ ನೋಡ್ತಾ ಇದ್ವಿ ಆ್ಯಂಡ್ ಒಂದು ಪೋಸ್ಟರಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ಎಲ್ಲ ಕ್ಯಾರೆಕ್ಟರ್ಸ್ಗಳ ಎಂಟ್ರಿಯನ್ನು ಈ ಒಂದು ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಮೂಲಕವಾಗಿ ತೋರಿಸಿದ್ದಾರೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದಂಥ ಎಂಟ್ರಿ ರುಕ್ಮಿಣಿ ವಸಂತ್ ಅವರ ಎಂಟ್ರಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟಲ್ಲಿ ಇದರಲ್ಲಿ ಓಪನಿಂಗ್ ಬರುವಂಥದ್ದು ನಯನತಾರ ಅವರು. ಸೊ ಅದಾಗ್ತಿದ್ದಾಗ ಎಲ್ಲ ಕ್ಯಾರೆಕ್ಟರ್ಸ್ಗಳು ಬರುತ್ತೆ. ಅದ್ರ ಜೊತೆಗೇ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ರುಕ್ಮಿಣಿ ವಸಂತ್ ಅವರು. ಸೊ ಈ ಒಂದು ಸಿಚುವೇಶನ್ ನೋಡಿದಾಗ, ಈ ಒಂದು ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರನ್ನು ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿಲನ್ ಶೇಡಲ್ಲೇ ಇರ್ತಾರೆ ಈ ಸಿನಿಮಾದಲ್ಲಿ. ಆಲ್ ಲೇಡೀಸ್ ಅವ್ರ ವಿಲನ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರನ್ನ ಒಂದು ಹ್ಯಾಂಡಲ್ ಮಾಡುವಂಥ ಯಶ್ ಅವರು ತುಂಬ ಒಂದು ವಿಭಿನ್ನವಾದ ಸ್ಟೈಲಲ್ಲಿ ಕರೀತಾರೆ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ. ಆ್ಯಂಡ್ ಟೀಸರ್ ನೋಡಿದಾಗ ನಮಗೆಲ್ಲರೂ ಗೊತ್ತಾಗಿರುವಂಥ ವಿಷಯ. ಆ್ಯಂಡ್ ಇದರಲ್ಲಿ ಮೇನ್ ಥಿಂಗ್ ಏನು ಅಂದರೆ, ಲಾಸ್ಟಲ್ಲಿ ಒಂದು ಸೀನ್ ಇದೆ. ಸೊ ಅದು ಏನು ಅಂತ ಎಲ್ಲರೂ ನೋಡಿದ್ದಾರೆ, ಗನ್ನನ್ನು ಬಾಯಲ್ಲಿಡುವಂಥದ್ದು. ಸೊ ಆ ಸೀನ್ ಅಂತೂ ತುಂಬ ಕ್ರೇಜ್ ಇದೆ ಗುರು. ಸೊ ಆ ಸೀನ್ನ ನೋಡಿದ ತಕ್ಷಣ ಎಷ್ಟು ನಾನು ನಕ್ಬಿಟ್ಟಿದ್ದೀನಿ ಅಂದರೆ, ಒಂದು 3-4 ಸಲ ರಿವೈಂಡ್ ಮಾಡ್ಕೊಂಡು ನೋಡಿದ್ದೀನಿ. ನಕ್ಕು ಸಾಕಾಗೋಯಿತು. ಸೊ ಅದು ಒಂದು ರೀತಿಯಲ್ಲಿ ಅದು ಹೆಂಗಿದೆ ಅಂತಂದರೆ ಸೈಕ್ ಆಗಿದೆ, ಅದು ಮಾತ್ರ ತುಂಬ ಸೈಕ್ ಆಗಿದೆ. ಆ್ಯಂಡ್ ಏನಾಗಿರ್ಬೇಕಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಶ್ ಅವ್ರದ್ದು ಆ ಒಂದು ಲುಕ್ಕು ಮತ್ತು ಆ ಒಂದು ವಿಷನ್ ಬರೀ ಕೇವಲ ನಾವೊಂದು ಮಾನಿಟ್ರಲ್ಲಿ ನೋಡಿದಾಗ, ಒಂದು ಟಿ ವಿಲಿ ನೋಡಿದಾಗ ಹಾಗೆ ಅನಿಸ್ತಾ ಇದೆ. ಇನ್ನು ಥಿಯೇಟ್ರಲ್ಲಿ ಹೆಂಗೆ ಕಾಣಿಸ್ಬೋದು ಗುರು, ಆ ಒಂದು ಇಮ್ಯಾಜಿನೇಷನ್ನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೇನು ಭಾಳ ದಿನಾನೂ ಇಲ್ಲ. ಸೊ ವೇಟಿಂಗಲ್ಲಿ ಇದ್ದೀವಿ. ಅಪ್ರಾಕ್ಸಿಮೇಟ್ ಹೇಳಬೇಕು ಅಂತಂದರೆ ಇನ್ನೊಂದು 2 ತಿಂಗಳು. ಬಟ್ ವೇಟಿಂಗಲ್ಲಿ ಇದ್ದೀವಿ, ಎಲ್ಲರೂ ಕೂಡ ಪಕ್ಕಾ ವೇಟಿಂಗಲ್ಲಿ ಇದ್ದೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಈ ಟೀಸರ್, ಒಂದು ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ನೋಡಾದ್ಮೇಲೆ ಒಂದು ರೀತಿಲಿ ಜೋಶ್ ನನಗಂತೂ ದುಪ್ಪಟ್ಟಾಗಿದೆ, ಖಂಡಿತ ದುಪ್ಪಟ್ಟಾಗಿದೆ. ಆ್ಯಂಡ್ ಈ ಟೀಸರ್ ನೋಡಿದ್ಮೇಲೆ ನನಗನ್ಸಿದ್ದು ಸಿನಿಮಾಗೆ ಒಂದು ಜೋಶ್ ಆಲ್ಮೋಸ್ಟ್ ಫ್ಯಾನ್ಸ್ಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಾಗಿರ್ಬೋದು ಎಲ್ಲರೂ ಕೂಡ ಜಾಸ್ತಿನೇ ಆಗಿದೆ ಅಂತ. ಆ್ಯಂಡ್ ಮೇನ್ ಆಗಿ ಕ್ಯಾರೆಕ್ಟರ್ಸ್ಗಳನ್ನು ತೋರಿಸೋದ್ರ ಜೊತೆಗೇ ಒಂದು ಸಿನಿಮಾದ ಪೊಟೆನ್ಷಿಯಲ್ ಕೂಡ ತೋರಿಸಿದ್ದಾರೆ. ಯಾಕೆಂದರೆ ಈ ಸಿನಿಮಾ ತುಂಬಾ ಪೋಸ್ಟ್ಪೋನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಡೌಟ್ ಇತ್ತು ನಮಗೆ, ಏನಪ್ಪ ಸಿನಿಮಾ ಪೋಸ್ಟ್ಪೋನ್ ಆಗೋಯ್ತು, ಹೇಗೆ ಹಾಗೆ ಹೀಗೆ ಅಂತ ಕೆಲವೊಂದು ಟೀಕೆಗಳು, ಮೀಮ್ಸ್ಗಳು, ಟ್ರೋಲ್ಸ್ಗಳು ತುಂಬಾ ನಡೀತಾ ಇತ್ತು. ಬಟ್ ಅದೆಲ್ಲದಕ್ಕೂ ಕೂಡ ಒಂದು ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಹಿಂಗೆ ಸುಮ್ಮನೆ ಇರಿ ಅಂತ. ಸೊ ಆ ರೀತಿಯಲ್ಲಿರುವಂಥ ಒಂದು ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ನ ಬಿಟ್ಟಿದ್ದಾರೆ. ಆ್ಯಂಡ್ ಸೂಪರ್ ಮಾರ್ಬಲೆಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಮಾತ್ರ ಸಿನಿಮಾ ಇದೆಯಲ್ಲ ಚಿಂದಿ ಅಂತ ಹೇಳ್ಬೋದು. ಸೊ ಸೂಪರಾಗಿ ಡಾಲ್ಬಿ ಅಟ್ಮಾಸು ಥಿಯೇಟರ್ಸು 7.1 ಥಿಯೇಟರ್ಸ್ಗಳಲ್ಲಿ ಆ್ಯಂಡ್ ಹೈಲಿ ಎಫೆಕ್ಟಿವ್ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡ್ತಾ ಇದ್ದೀವಿ ಅಂತಂದರೆ, ಥಿಯೇಟ್ರಲ್ಲಂತೂ ತುಂಬಾ ಒಂದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಫ್ಯಾನ್ಸ್ ಆಗಿರ್ಬೋದು, ಆಮೇಲೆ ಎಲ್ಲರೂ ಕೂಡ ಆಗಿರ್ಬೋದು, ಅಷ್ಟು ಫ್ಯಾನ್ ಕೂಡ ಆಗಿರ್ಬೋದು. ಸೊ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕ್ರಿಯೇಟ್ ಆಗ್ತಾಯಿದೆ ಈ ಒಂದು ಟೀಸರ್ ಮೇಲೆ. ಇದು ನಿಜವಾಗ್ಲೂ ನಾನು ಯಾವುದೇ ತೋರಿಕೆ ಮಾಡ್ತಾ ಇಲ್ಲ. ಸೊ ಈ ಒಂದು ಟೀಸರ್ ನೋಡಿದ್ಮೇಲೆ ಅಷ್ಟು ಜೋಶ್ ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಟಾಕ್ಸಿಕ್ ಆ್ಯಂಡ್ ವೇಟಿಂಗ್ ಅಷ್ಟೇ. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು ನನಗೂ ಕೂಡ ಈ ಒಂದು ಟೀಸರ್ ನೋಡಾದ್ಮೇಲೆ. ಸೊ ಥಿಯೇಟ್ರಲ್ಲಿ ಫ್ಯಾನ್ಸ್ ಎಲ್ಲರೂ ಕೂಡ ಬ್ಲಾಸ್ಟ್ ಮಾಡ್ತಾರೆ, ಒಂದು ಸೆಲೆಬ್ರೇಷನ್ ಬ್ಲಾಸ್ಟ್ ಮಾಡ್ತಾರೆ ಇದರಲ್ಲಿ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಟೀಸರು ಒಂದು ಚಿಕ್ಕದಾಗಿದ್ದರೂ ಕೂಡ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರು ಸಾಕಾಗಿದೆ. ಸೊ ನಿಮಗೇನು ಅನ್ನಿಸ್ತು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೇನು ಹೇಳೋಕ್ಕೋಗಲ್ಲ. ಸೊ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಅಂತ ಹೇಳ್ಬೋದು. ಸೊ ಆದಮೇಲೆ ಇನ್ನೊಂದೇನಾದರೂ ಗ್ಲಿಮ್ಸ್ ಟೈಪ್ ಏನಾದರೂ ಬಿಡ್ಬೋದು ಅಂತ ಒಂದು ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ಟ್ರೈಲರ್ಗೆ ಹೋಗ್ತಾರೋ ಅಥವಾ ಸಾಂಗ್ಸ್ ರಿಲೀಸ್ಗೆ ಹೋಗ್ತಾರೋ, ನೆಕ್ಸ್ಟ್ ಯಾವ ರೀತಿ ಅಪ್ಡೇಟ್ಗೆ ಹೋಗ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗನೆ ಬರಲಿ, ಬೇಗ ಹೋಗಿ ಥಿಯೇಟ್ರಲ್ಲಿ ಟಾಕ್ಸಿಕ್ ನೋಡೇ ಬಿಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಮ್ಮ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.